ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರದ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೊದಲು ವಿಘ್ನೇಶ್ವರ ಮತ್ತು ಗುರುಮಂತ್ರದಿಂದ ಈ ಪಾಠವನ್ನು ಪ್ರಾರಂಭಿಸುತ್ತಿದ್ದೇನೆ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರು ಪರಂಪರೆಯಲ್ಲಿ, ಹಿಂದೂ ಸನಾತನ ಗುರು ಪರಂಪರೆಯಲ್ಲಿ ಯೋಗ, ಧ್ಯಾನ, ತಪಸ್ಸು ಅನ್ನೋ ಮೂರು ವಿಧವಾದ ಯೋಗಗಳು ಇರುತ್ತವೆ. ಅಂದರೆ ಇವುಗಳು ಯಾವಾಗ ಹುಟ್ಟಿಕೊಂಡವು, ಯಾವಾಗ ಬೆಳೆದವು ಅನ್ನುವುದನ್ನು ತಿಳಿಯೋಣ. ಮೊದಲನೆಯದು ಯೋಗ. ಈ ಯೋಗದಲ್ಲಿ ಎಷ್ಟು ವಿಧ? 3 ವಿಧ. ಒಂದನೆಯದು ಸಾಂಖ್ಯಯೋಗ, ಇನ್ನೊಂದನೆಯದು ತಾರಕ ಯೋಗ, ಇನ್ನೂ ಒಂದು ಅಮನಸ್ಕ ಯೋಗ ಎನ್ನೋ 3 ಯೋಗಗಳಿರುತ್ತವೆ. ಸಾಂಖ್ಯಯೋಗ, ತಾರಕ ಯೋಗ, ಅಮನಸ್ಕ ಯೋಗ. ಅಂದರೆ ಒಂದನೆಯದು ಸಾಂಖ್ಯಯೋಗ ಎಂದರೇನು? ಅಂದರೆ 25 ಸರ್ವತತ್ವಗಳನ್ನು ತಿಳಿದುಕೊಳ್ಳುವುದೇ ಸಾಂಖ್ಯಯೋಗ ಎಂದು ಕರೆಯುವರು. ಎರಡನೆಯದು ತಾರಕ ಯೋಗ ಎಂದರೇನು? ತಾರಕ ಯೋಗ ಎಂದರೆ ಇದು ಹಠಯೋಗ ಮಾರ್ಗಕ್ಕೆ ಸಂಬಂಧಪಡುತ್ತದೆ. ಯಾವುದು? ತಾರಕ ಯೋಗ ಎರಡನೆಯದು. ಇದರಲ್ಲಿ 6 ಚಕ್ರಗಳು ಬರುತ್ತವೆ. ಒಂದನೆಯದು ಮೂಲಾಧಾರ, ಎರಡನೆಯದು ಸ್ವಾಧಿಷ್ಠಾನ, ಮೂರನೆಯದು ಮಣಿಪುರ, ನಾಲ್ಕನೆಯದು ಅನಾಹತ, ಐದನೆಯದು ವಿಶುದ್ಧಿ, ಆರನೆಯದು ಆಜ್ಞಾಚಕ್ರ. ಅಂದರೆ ಈ ತಾರಕ ಯೋಗವು ಹಠಯೋಗಕ್ಕೆ 6 ಚಕ್ರಗಳಿಗೆ ಸಂಬಂಧಪಟ್ಟಿರುತ್ತದೆ. ಇದನ್ನು ಪಿಪೀಲಿಕ ಮಾರ್ಗ ಎಂದು ಕರೆಯುವರು. ಪಿಪೀಲಿಕ ಮಾರ್ಗ ಅಂದರೆ ಏನು? ಈ ಮಾರ್ಗದಲ್ಲಿ 3 ನಾಡಿಗಳಿರುತ್ತವೆ. ಹಿಡ, ಪಿಂಗಳ, ಸುಷುಮ್ನ. ಈ ನಾಡಿಗಳಲ್ಲಿ ಹಿಡ, ಪಿಂಗಳ, ಸುಷುಮ್ನದಲ್ಲಿ ಸುಷುಮ್ನ ನಾಡಿಯೊಳಗೆ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಮ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಆಜ್ಞಾಚಕ್ರದವರೆಗೂ ಈ ನಮ್ಮ ಕುಂಡಲಿನಿ ಶಕ್ತಿಯನ್ನು ತೆಗೆದುಕೊಂಡು ಹೋಗ್ತೀವಲ್ಲ, ಅದಕ್ಕೆ ಸಹಾಯ ಮಾಡದೆ ಸುಷುಮ್ನ ನಾಡಿ, ಇದನ್ನು ಅಂದರೆ ಪಿಪೀಲಿಕ ಮಾರ್ಗ ಅಥವಾ ಇರುವೆ ಮಾರ್ಗ ಎಂದು ಕರೆಯುವರು. ಇದಕ್ಕೆ ಮಂತ್ರ ಷಡಾಕ್ಷರಿ ಮಂತ್ರ ಇರುತ್ತೆ. ಶಿವನ ಮಂತ್ರ ಷಡಾಕ್ಷರಿ ಮಂತ್ರ. ಇದು ತಾರಕ ಯೋಗ ಎರಡನೇ ಯೋಗಕ್ಕೆ ಸಂಬಂಧಪಡುತ್ತದೆ. ಅಮನಸ್ಕ ಯೋಗ ಮೂರನೆಯದು. ಅಂದರೆ ಮೂರನೆಯದು ಅಮನಸ್ಕ ಯೋಗ ಅಂತ ಬರುತ್ತೆ. ಇದು ಅಷ್ಟಾಂಗ ಯೋಗದಲ್ಲಿ ಈ ಅಮನಸ್ಕ ಯೋಗ ರಾಜಯೋಗಕ್ಕೆ ಸಂಬಂಧಪಡುತ್ತದೆ.
ಮೂರನೆಯದು ಅಮನಸ್ಕ ಯೋಗ ಇದೆಯಲ್ಲ, ಇದು ಅಷ್ಟಾಂಗ ಯೋಗದಲ್ಲಿ ರಾಜಯೋಗಕ್ಕೆ ಸಂಬಂಧಪಡುತ್ತದೆ. ಅಂದರೆ ಇದು ಎಂಥ ಮಾರ್ಗವನ್ನು ಉಪಯೋಗಿಸುತ್ತದೆ ಅಂದರೆ ವಿಹಂಗ ಮಾರ್ಗ. ವಿಹಂಗ ಮಾರ್ಗ ಎಂದರೆ ಏನು? ಪಕ್ಷಿ ಮಾರ್ಗ. ಅಂದರೆ ಆಕಾಶದಲ್ಲಿ ಹಾರಾಡುತ್ತಲ್ಲ ಪಕ್ಷಿ, ಆ ಥರ ಒಂದು ಮಾರ್ಗ. ಇದು ರಾಜಯೋಗ. ಅಂದರೆ ಇದು ಸಹಸ್ರ ಚಕ್ರ, 7ನೇ ಚಕ್ರಕ್ಕೆ ಸಂಬಂಧಪಡುತ್ತದೆ. ಇದಕ್ಕೆ 3 ಬೀಜಾಕ್ಷರಗಳು ಬರ್ತವೆ. ಈ ಅಮನಸ್ಕ ಯೋಗಕ್ಕೆ